ಆಕ್ಚುಲಿ ಅಣ್ಣವ್ರ ಮೇಲೆ ಯಾವ ರೀತಿ ಅಭಿಮಾನ ಭಕ್ತಿ ಇದೆ ನಿಮಗಿದೆ ಅಂತ ಕೇಳಿದಾಗ ಖುಷಿ ಆಗುತ್ತೆ. ಸೊ ನಿಮ್ಮ ಒಂದು ಚೊಚ್ಚಲ ಸಿನಿಮಾದ ನಿರ್ಮಾಣದ ಖುಷಿಯ ಒಂದು ಪ್ರಾರಂಭ ಏನಿದೆ, ಪ್ರಚಾರದ ಪ್ರಾರಂಭ ಇಲ್ಲಿಂದ ಮಾಡಬೇಕು ಅಂತ ಆ ಥರದೊಂದು ಥಾಟ್ ಇದೆಯಲ್ಲ? ಹೌದಲ್ವ, ಇದೇ ನಮ್ಮ ದೇವಸ್ಥಾನ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬೇಸ್ಮೆಂಟ್ ಕೊಟ್ಟು ನಮ್ಮನ್ನೆಲ್ಲ ಅರಸಿ ಹೋಗಿದ್ದಾರೆ. ನಾವು ಅಣ್ಣವರಿಂದ ಶುರು ಮಾಡೋಣ, ಇವತ್ತಿಂದ ಪ್ರಚಾರ ಸ್ಟಾರ್ಟು. ಫಸ್ಟ್ ಇವ್ರಿಗೆ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಕೆಲಸ ಮಾಡೋಣ ಅಂತ ನಮ್ಮ ಟೀಮ್ ಜೊತೆ ಡಿಸ್ಕಷನ್ ಮಾಡಿದೆ. ಆಯಿತು ಅಂತ ಹೇಳಿದ್ರು. ಬಟ್ ನೀವೆಲ್ಲ ಬರ್ತೀರಾ ಅಂತ ನಂಗೆ ಅಷ್ಟು ಐಡಿಯಾ ಇರಲಿಲ್ಲ. ಸುಮ್ಮನೆ ನಾವು ಹೋಗಿ ಮಾಡಿದ್ವಿ, ನೀವು ಬಿಡಬೇಕಲ್ಲ, ಓಡಿ ಬಂದುಬಿಟ್ಟಿದ್ದೀರಿ ಅಷ್ಟೇ. ಇದೇನಿಲ್ಲ, ಒಳ್ಳೆಯದು ಜನ ನೋಡಲಿ. ನಮ್ಮ ಅಪ್ಪು ತುಂಬ ಸೆಂಟಿಮೆಂಟು ನನಗೆ. ಅಪ್ಪು ಅಂದರೆ ಒಂಥರ ಗೊತ್ತಲ್ಲ, ಎಲ್ರಿಗೂ ಇದೆ ಅದು, ಯಾರು ತೋರಿಸ್ಕೊಳ್ಳಲ್ಲ, ನಮಗೂ ಇದೆ ಅದು. ಮನೆ ಮಗ ಅಲ್ವಾ, ನಮ್ಮನೆ ಮಗ ಇದ್ದಂಗೆ ಎಲ್ಲರೂ. ಅವ್ರಿಗೆ ಎಷ್ಟಾಗಬೇಕು, ನಮಗೆ ಹೆಂಗಾಗುತ್ತೆ ಅಂದರೆ. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರಿಗೂ ಅದನ್ನು ದೇವ್ರಿಗೂ ವಿಧಿ ಅಂತಾರಲ್ಲ, ಅದಾಗೋಯ್ತು. ಬಟ್ ಅಮ್ಮವರು ಆಶೀರ್ವಾದ, ಅಮ್ಮವರು ಇಲ್ಲಿ ನಮ್ಮ ಕನ್ನಡ ಚಿತ್ರರಂಗಕ್ಕೊಂದು ಲೇಡಿಯಾಗಿ ಇಷ್ಟೆಲ್ಲ ಕೊಟ್ಟೋಗಿದ್ದಾರಲ್ಲ, ನಾವು ಅವ್ರ ಆಶೀರ್ವಾದ ತಗೊಂಡು ಮನೆಯಿಂದ ನಾವು ಯಶ್ಗೆ ಅನುರಾಗ ಅರಳಿತು ಪಿಕ್ಚರ್ ತೋರಿಸಿದ್ದೆ 5 ತಿಂಗಳು ಮಗು ಇದ್ದಾಗ. ನಮ್ಮ ಅಮ್ಮಗನಿಗೆ ಕಸ್ತೂರಿ ನಿವಾಸ ಹಳೇದು ಪ್ರಿಂಟ್ ಮಾಡಿದ್ರಲ್ಲ ಹೊಸದಾಗಿ, ಅದು ತೋರಿಸಿದ್ವಿ. ಅಷ್ಟು ನಮ್ಗೆ ಅಭಿಮಾನ. ಬಟ್ ಸುಮ್ಮನೆ ಅಭಿಮಾನ ಅಲ್ಲ, ಅವ್ರು ಅದನ್ನು ಪ್ರೂವ್ ಮಾಡೋಗಿದ್ದಾರಲ್ವ. ಹಾಗಾಗಿ ಇಲ್ಲಿಂದನೇ ಮಾಡಬೇಕು ಅಂತ ಮನಸ್ಸಲ್ಲಿ ತುಂಬ ದಿವಸದಿಂದ ಇತ್ತು. ನಾನು ಏನು ಮಾಡಿದ್ರು ಅಂದರೆ ಸಿನಿಮಾ ರಂಗಕ್ಕೆ ಏನಾದರೂ ಮಾಡಿದಾಗ ಅಣ್ಣವರ ಆಶೀರ್ವಾದ ತಗೊಂಡು ಮಾಡ್ತಾ ಇದ್ದೀವಿ. ಪ್ಲಾನ್ ಮಾಡ್ಕೊಳ್ಳಿ, ಚಿತ್ರತಂಡ ಒಂದು ಪ್ಲಾನ್ ಮಾಡ್ಕೋತಿದೆ. ಪ್ರೊಡ್ಯೂಸರ್ ಆಗಿ ನೀವು ಯಾವ ಥರ ಪ್ರಚಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ? ಅದೇನು ಇಲ್ಲಮ್ಮ, ಜನನೇ ಮಾಡ್ತಾರೆ ಬಿಡಮ್ಮ. ಪ್ರಚಾರ ನಾವು ಮಾಡೋದಲ್ಲ, ಜನ ಮಾಡೋದು. ಪ್ರಚಾರ ನೀವು ಅನ್ಕ ತಕ್ಷಣಕ್ಕಾಗಲ್ಲ. ಇಲ್ಲಿ ನಮ್ಮದೇನು ನಡೆಯಲ್ಲ. ಇಂಥದ್ದು 100 ಸಿನಿಮಾ ಇಷ್ಟ ಇಲ್ಲ ಅಂದರೆ ಮೂಲೆಗೆಸಿತಾರೆ. ಜನಕ್ಕೆ ಬುದ್ಧಿ ಇದೆ, ಅದೆಲ್ಲ ಸುಳ್ಳು. ಪ್ರಚಾರ ನಾವು ಮಾಡಿದ ತಕ್ಷಣ ಸಿನಿಮಾ ನೋಡ್ತಾರೆ ಅಂತ ನಾವೇನಾದರೂ ಭ್ರಮೇಲಿ ಬಂದರೆ ತುಂಬ ದಡ್ರು ನಾವು ಅನ್ಕೋಬೇಕು. ನೀವು ಹಂಗೇನಿಲ್ಲ. ಸಿನಿಮಾ ಚೆನ್ನಾಗಿದ್ದರೆ ಥಿಯೇಟ್ರಲ್ಲಿ ನೋಡ್ತಾರೆ. ಫಸ್ಟ್ ದಿನ 3 ದಿನ ಚಾನ್ಸ್ ಕೊಡ್ತಾರೆ. ಅದರಲ್ಲಿ ಏನಾದರೂ ನಾವು ಅವ್ರಿಗೇನೋ ಒಂದು ಕಂಟೆಂಟ್ ಕೊಟ್ಟಿದ್ದೀವಿ ಅಂದರೆ ಮತ್ತೆ ಮೌತ್ ಪಬ್ಲಿಸಿಟಿ ಮಾಡ್ತಾರೆ. ಇಲ್ಲ ಅಂದರೆ ನೆಗೆಟಿವ್ನು ಅಷ್ಟೇ ಬೇಗ ಮಾಡ್ತಾರೆ. ಅಷ್ಟೇ ಇಲ್ಲಿ ಸತ್ಯ, ಇನ್ನೇನಿಲ್ಲ. ನೋಡೋಣ ಜನ ಹೆಂಗೆ ತೊಗೋತಾರೆ. ಫಸ್ಟ್ ಸಿನಿಮಾ ನಾವೇನು ಮಾಡಿದ್ದೀವಿ ಅಂತ ತಪ್ಪು ಸರಿ ಎರಡೂ ಹೇಳಿ, ಅವರು ತೊಂದರೆ ಏನಿಲ್ಲ. ನನ್ನ ಪ್ರಕಾರ ನಮ್ಮ ಡೈರೆಕ್ಟ್ರು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗೆ. ಅದು ನಮಗೂ ನಮಗೆ ಚಂದ ಅಂತ ಇರ್ಬೋದು. ನೋಡಿ, ನೀವೆಲ್ಲ ನೋಡಿ ಹೇಳಬೇಕು. ಎಲ್ಲ ಒಂದು ಕಡೆ ದೊಡ್ಡ ಮನೆ ಎಲ್ಲ ಕಡೆ ಕನೆಕ್ಟ್ ಮಾಡ್ತೀವಿ. ಈಗ ಅಣ್ಣವ್ರ ಹತ್ರ ಆಶೀರ್ವಾದ ಮಾಡ್ತೀವಿ. ಸಿನಿಮಾದ ಕಥೆ ನೋಡ್ರೆ ಗೊತ್ತಲ್ವಾಡಿ, ಯಾಕಂದ್ರೆ ನಗರ ಚಾಮರಾಜನಗರ ಇರ್ಬೋದು. ನೋಡಿ, ನಮಗೆ ಗೊತ್ತಿಲ್ಲ, ಅದು ಗೊತ್ತಿಲ್ಲ ಶೂಟ್ ಮಾಡುವಾಗ. ಆಮೇಲೆ ಅದಾಗಿದೆ, ಆಮೇಲೆ ನೋಡೋಣ ಹೆಂಗೆ ಅಂತ. ಅದು ನಮ್ಗೆ ಎಕ್ಸ್ಪೆಕ್ಟ್ ಮಾಡದೆ ಬಂದಿರೋದು. ಅದು ಏನಾಗಬೇಕು ಅದಾಗಿದೆ. ಅಣ್ಣವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಪ್ರತಿಯೊಂದು ಚಿಕ್ಕ ಆರ್ಟಿಸ್ಟಿಂದ ದೊಡ್ಡವ್ರವ್ರಿಗೂ ಅವರ ಆಶೀರ್ವಾದ ಇದೆ. ಆಮೇಲೆ ನಾವು ಹೆಮ್ಮೆಯಿಂದ ಹೇಳ್ಕೊಬೋದು, ಬೇರೆ ದೇಶಕ್ಕೆ ಎಲ್ಲೋದ್ರೂ ನೀವು ಕನ್ನಡಿಗರು ಅಂತ ನಾವು ಇವತ್ತಿನ ಕಾಲದಲ್ಲಿ ಬಿಡಿ. ಅವತ್ತು ನಾವು ಹೆಮ್ಮೆಯಿಂದ ಹಳ್ಳಳ್ಳಿ ಅಜ್ಜಿದಿರೆಲ್ಲ ಊಟ ಬಿಟ್ಬಿಡೋರು. ಸುಮ್ಮನೆ ತಮಾಷೆ ಮಾಡಿದ್ರು. ಅಣ್ಣವರು ಏನಾದರೂ ನೆಗೆಟಿವ್ ಹೇಳಿದ್ರೆ ಊಟ ಬಿಟ್ಬಿಡೋರು. ಅಷ್ಟು ಪ್ರೀತಿ ಗಳಿಸಿದ್ರು ಅಣ್ಣವರು. ಆ ಥರ ನಮಗೆ ಒಂದು ಆಶೀರ್ವಾದ ಮಾಡಿ ಹೋಗಿದ್ದಾರೆ. ನೋಡೋಣ ನಮ್ಮ ಸಿನಿಮಾಗೂ ಅದಕ್ಕೆ ಒಂದು ಮನಸ್ಸಲ್ಲಿ ಒಂದು ಬಂತು. ಅಣ್ಣವರು ಅಮ್ಮವ್ರನ್ನ ಮತ್ತು ನಮ್ಮ ಪುನೀತು ಅಂಬರೀಷ್ ಅಣ್ಣವರು, ಅವರು ಅಷ್ಟೇ. ಅವರು ತುಂಬ ದೊಡ್ಡ ಇಂಡಸ್ಟ್ರಿಗೆ ಏನೆಲ್ಲ ಮಾಡೋಗಿದ್ದಾರೆ ಅಂದರೆ ಎಲ್ಲರೂ ಮಕ್ಕಳ ಥರ ನೋಡೋಗಿದ್ದಾರೆ ಪಾಪ. ನಮ್ಮ ಯಶ್ನು ಭಾಳ ಚೆನ್ನಾಗಿ ಪ್ರೀತಿ ಮಾಡೋರು. ಹಂಗಾಗಿ ಅವ್ರ ಮೇಲೆ ಎಲ್ಲ ಒಂದೇ ಹತ್ರ ಒದಗಿ ಬಂದಿದೆಯಲ್ಲ, ನೋಡಿ ಸಿಕ್ತು, ಪೂಜೆ ಮಾಡಿ ಮಾಡ್ತಾ ಇದ್ದೀವಿ. ರಿಲೀಸ್ ಹಂತದಲ್ಲಿದ್ದೀವಿ, ಏನೋ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಇದೆ. ಯಶ್ ಅವರು ಈ ಸಂದರ್ಭದಲ್ಲಿ ಅಮ್ಮನಿಗೆ ಯಶನ್ ಕೇಳಮ್ಮ, ಹೋಗಮ್ಮ ಅಲ್ಲಿ ಯಶ್ ಹತ್ರ ಹೋಗಮ್ಮ. ನೀನು ಯಶು ಅನ್ನೋದಾರೆ ಯಶ್ ಹತ್ರ ಹೋಗಿ. ನಾನು ಹೇಳಲ್ಲ ಯಶ್ ಬಗ್ಗೆ, ಹಿಡ್ಕಬ. ನಮಗೂ ಅಷ್ಟು ಸಿಕ್ಕಲ್ಲ, ನಮಗೆ ಸಿಕ್ಕಿರಲ್ವ ನಿಮಗೆ ಸಿಗೋದು. ಅಲ್ಲಮ್ಮ, ಬೆಳೀಲಿ ಬಿಡಮ್ಮ. ಈಗ ಎಷ್ಟೊಂದು ಜನಕ್ಕೆ ಅವಕಾಶ ಸಿಗುತ್ತೆ, ಯಶಿಗೆ ಸಿಕ್ಕಿರೋದು. ಮಾಡಲಿ, ಎಲ್ಲ ನಿಮಗೋಸ್ಕರ ಮಾಡ್ತಾ ಇರೋದು ಯಶು. ಅವನು ಮಾಡಲೇಬೇಕಲ್ವಮ್ಮ. ಇವಾಗ ದೇವರೇ ನಮ್ಮನೆಲ್ಲ ಸೆಂಟಿಮೆಂಟೇ ಇಟ್ಕೊಂಡಿಲ್ಲ. ನಾವು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡಿದ್ರು ಅವನಿಲ್ಲ ಅಂದರೆ ಸುಮ್ಮನೆ ಮಾಡ್ತೀವಿ. ಅದೆಲ್ಲ ಸೆಂಟಿಮೆಂಟ್ ವರ್ಕ್ ಆಗಲ್ಲಮ್ಮ. ಟೀಸರ್ ನೋಡಿದಾರೆ ಅವ್ರು. ನಾವು ಯಾರಿಗೂ ಸಿನಿಮಾ ತೋರಿಸಿಲ್ಲ, ನಾವು ಒಬ್ಬರಿಗೂ ತೋರಿಸಿಲ್ಲ, ಆಡಿಯನ್ಸ್ಗೆ ತೋರಿಸೋದು. ಅದು ನಾನು ರಫಲ್ಲಿ ನೋಡಿದ್ದೀನಿ, ಪ್ಯೂರ್ ಆದ್ಮೇಲೆ ನೋಡಿಲ್ಲ. ಕಥೆಯಲ್ಲಿ ಮಾಡಿದ್ದೆ, ಕಥೆಯಲ್ಲಿ ಮಾಡಿದ್ದೀನಿ, ಡೈಲಾಗಲ್ಲಿ ಮಾಡಿದ್ದೀನಿ, ಅಷ್ಟು ಮಾಡಿ. ಅಲ್ಲ, ಡೈಲಾಗಲ್ಲಿ ನಿಮ್ಮ ಮೀಡಿಯಾದವ್ರಿಗೆ ಒಳ್ಳೆ ಡೈಲಾಗ್ ಹಾಕ್ಸಿದ್ದೀನಿ ನಿಜವಾಗ್ಲೂ, ತಮಾಷೆ ಅಲ್ಲ. ಮೀಡಿಯಾನ ನಾವು ತುಂಬ ಚೆನ್ನಾಗಿ ಹೇಳಿದ್ದೀವಿ. ಅದನ್ನು ನೋಡಿ ನೀವು. ಮೀಡಿಯಾ ಅದಕ್ಕೋಸ್ಕರ ಆದರೂ ಹೋಗಿ ನೋಡಿ. ಮೀಡಿಯಾನ ನಾವು ತುಂಬ ಜವಾಬ್ದಾರಿಯಾಗಿ ಮಾತಾಡಿದ್ದೀವಿ. ಮೀಡಿಯಾ ಬಗ್ಗೆ ಗೌರವ ಇದೆ. ಅದು ಇದಕ್ಕಲ್ಲ, ಇಂಪ್ರೆಸ್ಗಲ್ಲ. ಅದಿಲ್ಲ ಅಂದರೆ ಸಮಾಜನ ತಿದ್ದಕ್ಕಾಗಲ್ಲ. ಒಳ್ಳೇದು ಕೆಟ್ಟದ್ದು ಎರಡು ಮೀಡಿಯಾ ಪೇಪರು ತಿದ್ದಬೇಕಲ್ಲ. ಅದನ್ನು ನಾವು ಆಡಿಯನ್ಸ್ ನಮ್ಮ ಆರ್ಟಿಸ್ಟ್ ಮುಖಾಂತರ ಹೇಳ್ಸಿದ್ವಿ. ಅದನ್ನು ಸ್ವಲ್ಪ ನಾನೇ ಮಾಡಿದ್ದೆ. ಲಾಸ್ಟ್ ರಿಲೀಸ್ ಆದಮೇಲೆ ನಾವು ಕೂಡ ಒಳ್ಳೆ ಡೈಲಾಗ್ ಬರೀತೀವಿ. ಸ್ಟಾರ್ಟ್ ಮಾಡಿದ್ರಿ. ಎಲ್ಲೊಂದು ಕಡೆ ಅಣ್ಣವ್ರದ್ದು ಆಶೀರ್ವಾದ ತುಂಬ ದೊಡ್ಡದಾಗಿದೆ ನಿಮ್ಮ ಕಡೆಗೆ.
ಅವ್ರ ಥಾಟ್ ಇದೆಯಾ ವಜ್ರೇಶ್ವರಿ ಏನು ಸಿನಿಮಾಗಳು ಮಾಡ್ಕೊಬಂದ್ರು ಸದಬರಿಚ ಸಿನಿಮಾಗಳು ಜನ ಕುಟುಂಬ ನೋಡ್ಬೇಕಂತ ಸಿನಿಮಾಗಳನ್ನ ಮಾಡ್ಕೊಬಂದ್ರು ಖಂಡಿತ ಮಾಡೋಣ ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಸಿನಿಮಾನೇ ಮಾಡೋದು. ನೀವೆಲ್ಲ ಥಿಯೇಟ್ರಿಗೆ ಬರಬೇಕಲ್ಲ. ಈಗ ಯಶು ರಾಮಾಚಾರಿ ಮಾಡಿದ್ದಾನೆ, ಅದನ್ನ ಕಡೆಗೆ ಫ್ಯಾಮಿಲಿನೇ ಅಟ್ರಾಕ್ಟ್ ಮಾಡಿದ್ದು. ಅದೇ ಥರದಲ್ಲಿ ನಾವು ಕತೆ ಹುಡುಕಿ ಮಾಡ್ತಾಯಿದ್ದೀವಿ, ಕತೆ ಹುಡುಕ್ತೀವಿ. ಬಟ್ ಚೆನ್ನಾಗಿರೋದೇ ಮಾಡೋದು. ಯಾವುದು ಫ್ಯಾಮಿಲಿ ಕುತ್ಕೊಂಡು ನೋಡಬೇಕು. ನಮ್ಮ ಪುನೀತ್ ಸಿನಿಮಾ ನೋಡೋಕ್ಕೆ ಫ್ಯಾಮಿಲಿ ಹೆಂಗೆ ಕುತ್ಕೊಂಡು ನೋಡೋರು. ಆಮೇಲೆ ಯಶು ಅಷ್ಟೇ ಆ ಥರ ಸಿನಿಮಾ ಯಾವುದೂ ಮಾಡಿಲ್ಲ, ಮುಂದಕ್ಕೂ ಮಾಡಲ್ಲ. ಕೆಲವು ಮಾಡ್ದೆ ರೌಡಿಸಮ್ ಸಿನಿಮಾ ಎಲ್ಲ ನಾನು ಬೈತಾ ಇದ್ದೆ ಅವನಿಗೆ. ಬಟ್ ಮಾಸ್ ಎಲ್ಲ ಮಾಡ್ತಾಯಿದ್ದೆ. ಹಂಗೆ ಮುಂದೆ ನಾವು ಫ್ಯಾಮಿಲಿ ಆಡಿಯನ್ಸಿಗೆ ಅಣ್ಣವ್ರ ಸಿನಿಮಾದ ಥರ ಮಾಡೋಣ ಅಂತಿದೆ. ನೋಡೋಣ, ಅದು ಹೇಳ್ಬಾರ್ದು, ಮಾಡಿದ ಮೇಲೆ ನೋಡಿ. ಮ್ಯಾಮ್ ಟೀಸರ್ ರಿಲೀಸ್ ಬಳಿಕ ನಿಮ್ಮನ್ನ ಎಲ್ಲರೂ ಕೂಡ ಅಂಬರೀಶ್ ಸರ್ಗೆ ಹೋಲಿಸಿದ್ರು, ಅಂದ್ರೆ ಲೇಡಿ ರೆಬಲ್ ಸ್ಟಾರ್ ಅನ್ನೋ ಥರ. ಮತ್ತೆ ನೀವೇ ಸ್ಟಾರ್ ಹಂಗಲ್ಲಮ್ಮ, ಫ್ಯಾನ್ಸ್ ಕೂಡ ಜಾಸ್ತಿ ಆಗಿದ್ರು ಮ್ಯಾಮ್. ಹಂಗಲ್ಲ ಹೇಳ್ತೀನಿ ಕೇಳು. ನಾವು ಒಕ್ಕಲಿಗರು ಮ್ಯಾಥ್ ಸ್ಮೂತಾಗಿ ಬರಲ್ಲ, ಗೌಡ್ರು ಗೊತ್ತಲ್ಲ, ದಂಡಂ ದಶಗುಣಂ ಅಷ್ಟೇ, ಅದಷ್ಟೇ ಮಾತಿದೆ. ಏನಿಲ್ಲ. ನಿಮ್ಮ ಅಭಿಮಾನಿ ಬಳಗ ಹುಟ್ಕೊಂಡಿದೆ ಮ್ಯಾಮ್, ಒಳ್ಳೇದಲ್ವಾ? ಅವ್ರಿಗೆಲ್ಲ ಏನು ಹೇಳ್ತೀರಾ? ಏನು ಹೇಳಿ, ಸಿನಿಮಾ ನೋಡಿ, ತಪ್ಪಿದ್ರೆ ತಪ್ಪು ಹೇಳಿ, ಸರಿಗಿದ್ರೆ ಸರಿಗೆ ಹೇಳಿ. ನಮ್ಮ ಎಲ್ಲ ಪ್ರಯತ್ನನ ಆಡಿಯನ್ಸ್ ಕೊಡಬೇಕು, ಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಯಾವ ಸಿನಿಮಾನೂ ಬಿಟ್ಟಿಲ್ಲ, ಎಲ್ಲ ಸಿನಿಮಾ ನೋಡ್ತಾರೆ. ಆಮೇಲೆ ಇವತ್ತು ನಾವು ಸ್ವಲ್ಪ ಯಶೋರಮ್ಮ ಅಂತ ಬರ್ತಾರೆ ಅಂದ್ಕೊಂಡಿಲ್ಲ. ನಾವೊಂದು ಸ್ಟಾರ್ಟಿಂಗ್ ಬಂದಿದ್ದೀವಿ, ನಮಗೊಂದು ಅರ್ಸಿ ಅಂತ ಆಡಿಯನ್ಸ್ನ ಕೇಳ್ತಾ ಇದ್ದೀನಿ. ನೀವು ಎಲ್ಲ ಚೆನ್ನಾಗಿ ಬೇಡದಿರೋದೆಲ್ಲ ಸೇರಿಸಿ ಬರಿಬೇಡಿ, ಒಳ್ಳೇದು ಬರೀ.